ಅಕ್ಕ ಅಂತಿದ್ಲು. ಆಕೆ ದಿನನಿತ್ಯ ಕಾಲದಲ್ಲಿ ಒಂದು ಪಡಿದಾನ ಮಾಡ್ತಿದ್ಲಂತ. ಅದಕ್ಕೆ ಪಡಿಯಕ್ಕನ ಊರು ಅಂತ ಇದಕ್ಕೆ ಇತಿಹಾಸದೊಳಗೆ ಬಂತು. ಇದಕ್ಕೆ ಬಸರಕೋಟದ ಶಿಲಾಶಾಸನೊಳಗೆ ಈ ಊರ ಹೆಸರದ. ಆಮೇಲೆ ಗುಂಡಕರ್ಚಿಯ ಶಿಲಾಶಾಸನೊಳಗೆ ಈ ಹೆಸರು ಐತಿ. ಈ ಊರ ಹೆಸದ ಒಂದು ಪಡಿ ಅಂದರೆ ಎಷ್ಟು? 2 ಸೊಲಿಗೆ ದಾನ ಮಾಡ್ತಿದ್ಲಂತೆ. ದಿನನಿತ್ಯ ಬಡವರಿಗೆ, ಜಂಗಮರಿಗೆ, ಬಂದವರಿಗೆ 2 ಸೊಲಿಗೆ ದಾನ ಮಾಡ್ತಿದ್ಲಂತ ಆಗಿನ ಕಾಲದೊಳಗೆ. ಆ ಊರ ಚಾಲುಕ್ಯರ ಕಾಲದೊಳಗೆ ಅಲ್ಲಿ ಬಸರಕೋಟದ ಮತ್ತು ಗುಂಡಕರ್ಚಿಗೆ ಶಿಲಾಶಾಸನೊಳಗೆ ಆಕಿನ ಹೆಸರದ ಈ ಊರ ಹೆಸರು ಐತಿ. ಸಂಶೋಧನೆ ಮಾಡಿದ್ದಾರೆ. ಹನುಮಂತರ ಗುಡಿ ಶಾಸನ ಆಗ್ಯದ. ಶಾಸನದೊಳಗೆ ಕಾರಣ ಆ ಪುಣ್ಯ ಈ ಊರಿನಲ್ಲಿ ಬೆಳೆದು ಬಂದಿದ್ದರಿಂದ ಇವತ್ತು ಈ ಅನುಭವ ಮಂಟಪ ಇಲ್ಲಿ ತಯಾರಾಗ್ಯದ. ಆ ಪುಣ್ಯ ನಾವು ಮಾಡಿಲ್ಲದ ಅನುಭವ ಮಂಟಪ ತಯಾರಾಗ್ಯದ. ಅವ ದಾನ ಮಾಡ್ತಾ ಇದ್ದ ಮನುಷ್ಯ. ಅದು ಯಾರಂದ್ರೆ ದೇವರ ದಾಸ್ಯಮಾರೆ, ಮುದನೂರು ದೇವರ ದಾಸ್ಯಮಾರೆ. ದಿನನಿತ್ಯ ಕಾಲದಲ್ಲಿ ಜಂಗಮರಿಗೆ ಊಟ ಮಾಡಿಸ್ಲಾದ ಊಟ ಮಾಡ್ತಿದ್ದಿಲ್ಲ ಅಂತ. ಅವನು ಹೆಂಡ್ತಿ ದುಗ್ಗಳಾದೇವಿ ಅಂತಿದ್ದಳು. ಅದೇ ಮುದ್ನೂರೊಳಗೆ ದುಗ್ಗಳಾದೇವಿ ಅವ ದಾಸ್ಯಮಾರ್ಯ ಬಟ್ಟಿಯನ್ನು ನೈತಾ ಇದ್ದ. ಸುಮಾರು 11ನೇ ಶತಮಾನ, 1000 ವರ್ಷಗಳ ಆಚೆ ಬಟ್ಟಿಯನ್ನು ನೈತಿದ್ದಂಥ ಬಟ್ಟಿಗಳನ್ನು ನೈತಿದ್ದ. ಅದು 6 ತಿಂಗಳಿಗೆ ಒಂದು ಸೀರೆಯನ್ನು ನೈದಾನಂತ. ಒಂದು ಸೀರೆ, ಪಿತಾಂಬರ ಸೀರೆಯನ್ನು 6 ತಿಂಗಳ ನೈದ. ಆಗಿನ ಕಾಲದೊಳಗೆ ಪಿತಾಂಬರ ಆಗಿನದೊಳಗೆ ಆ ಪಿತಾಂಬರವನ್ನು ನೇಯ್ದು ಅದನ್ನು ಮಾರಾಟ ಮಾಡಲಿಕ್ಕೆ ಅದರ ಸಂತಿ ತರಕ್ಕೆ ಹೊಂಟಿದ್ದ ದಾಸ್ಯಮಾರೆ. ಮುದನೂರಿಗೆ ಸಮೀಪಕ್ಕೆ ಅಲ್ಲಿ ಸುರಪುರ ಸಂತಿ ಅಂತ ಬರುತ್ತದೆ. ಸುರಪುರ ತಾಲೂಕು ಅದು ಮುದನೂರ. ಆ ಸಂತಿಗೆ ನಡ್ಕೋಂತ ಹೊಂಟಾನ. ಹೋಗುವಾಗ ಶಿವನ ಧ್ಯಾನ, ಬರುವಾಗ ಶಿವನ ಧ್ಯಾನ, ಕಾಯಕ ಮಾಡುವಾಗ ಶಿವಧ್ಯಾನ. ಇಲ್ಲಿ ದುಗ್ಗಳಾದೇವಿ ಮನೆಯೊಳಗೆ ಗಂಡ ಸಂತಿಯನ್ನು ತರ್ತಾನೆ. 6 ತಿಂಗಳ ನೇಯ್ದ ಬಟ್ಟೆಯನ್ನು ಮಾರ್ಕೊಂಡು ಬಂದಂದ್ರೆ 6 ತಿಂಗಳ ತನಕ ಆಗಬೇಕದು. ನಿತ್ಯ ಕಾಲದಲ್ಲಿ ಜಂಗಮ ದಾಸೋಗ, ಜಂಗಮನಿಗೆ ಉಣಿಸಿದ ಮೇಲೆ ಉಳಿದದ್ದನ್ನು ತಾವು ಉಣ್ತಿದ್ರು. ಅವಾಗ ದಾರಿ ಒಳಗೆ ಹೋಗುವಾಗ ಚಳಿಗಾಲ ದಿನ, ಭಯಂಕರ ಚಳಿ. ನಡ್ಕೊತ ಹೋಗ್ತಿರ್ತಾನ. ದಾರಿ ಒಳಗೊಬ್ಬ ಮುದುಕ ಭೇಟಿ ಆದ. ಭಾಳ ವಯಸ್ಸಾಗಿತ್ತು, 90 ವರ್ಷದ ಮುದುಕ. ಬರಿ ಮೇಲೆ ಇದ್ದ. ಒಂದು ಲಂಗುಟಿ ಹಾಕಿದ್ದ, ಕೊಳ್ಳಾಗ ಲಿಂಗ ಇತ್ತು, ಒಂದು ಬಡಿಗಿತ್ತು. ನಡ್ಕೋತ ಹೊಂಟಿದ್ದ. ಭಾಳ ಚಳಿಗಾಲ ದಿನ. ಇವ ದಾಸಮಯ್ಯ ಅವನು ಮಾತಾಡಿಸಿದ. ಅಜ್ಜ ಯಾವ್ರವರು? ನಾ ಯಾವುದೋ ಊರವ. ನಿನಗೇನು ಬೇಕಾಗಿದ್ದಪ್ಪ? ನಾ ಯಾವುದೋ ಊರ, ನಾ ಹೊಂಟಿದ್ದೇನೆ. ಇಲ್ಲ, ಭಾಳ ಥಂಡ್ಯದಲ್ಲ, ಅದಕ್ಕೆ ನಾನು ನಿನ್ನ ಮಾತಾಡ್ಸ್ಬೇಕಾಗ್ಯದ ಅಜ್ಜ. ಯಾವೂರ? ನನಗೆ ಹಿಂದೂರ ಗೊತ್ತಿಲ್ಲ, ಮುಂದೂರ ಗೊತ್ತಿಲ್ಲ, ಒಟ್ಟು ನಾ ಹೊರಟೀನಿ ಅಂದವ. ನನಗೆ ಊರನ ಇಲ್ಲ, ನಾನೊಬ್ಬ ಭಿಕ್ಷುಕ, ನಾನೊಬ್ಬ ತಿರುಕ ಅಂದವ. ನಾನೊಬ್ಬ ಭಿಕ್ಷುಕ, ನನಗೆ ಊರನ ಇಲ್ಲ, ನಾನೊಬ್ಬ ಸನ್ಯಾಸಿ, ಊರಿಲ್ಲ. ನಿನಗೆ ಚಳಿ ಭಾಳ ಹತ್ತದ ಅಜ್ಜ. ಹೌದು, ಎಲ್ಲರೂ ಚಳಿ ಭಾಳ ಹತ್ತದೆ ಅಂದಾರ. ಆದ್ರೆ ನನಗೆ ಚಳಿ ಹತ್ತ ತಂಡಿ ಬಿಡಂಗ ಯಾರೂ ನನಗೇನು ಕೊಟ್ಟೇ ಇಲ್ಲ ಇಲ್ಲೂ ಮಟ್ಟ. ಎಲ್ಲರೂ ಕೇಳೋರು ಅದಾರ ಭಕ್ತರು. ನೀವು ಊಟ ಮಾಡಿ ಅಂತ ಕೇಳ್ಯಾರ, ಮಾಡಿ ಏನಂತ ಕೇಳ್ಯಾರ, ಮಾಡ್ತೀಯನಂತ ಅಂದೇ ಇಲ್ಲ ಯಾರು ನನಗೆ. ಊಟ ಮಾಡ್ತೇನಂತ ಅನ್ನೋರು ಮುಖ್ಯ. ಮಾಡಿ ಏನು ಅಂತ ಕೇಳೋರು ಬೇರೆ, ಮಾಡ್ತೀಯನಂತ ಅನ್ನೋರು ಬೇರೆ. ಅರ್ಥ ಆಯ್ತಾ ನಿಮಗೆ? ಪ್ರಸಾದ ತೊಗೋತೀರಿ ಅಂತ ತೊಗೊಳ್ರಿ ಅಂತ ಕೊಡೋರು ಬೇರೆ, ಊಟ ಮಾಡಿರೇನು ಅಂತ ಅವ್ರು ಬೇರೆ. ಅದೊಂದು ಉಂಡ್ರಿ ಅಂತ ಕೊಡೋರು ಬೇರೆ, ಉಂಡಿಯನಂತ ಕೇಳೋರು ಬೇರೆ. ಅಂದರೆ ಯಾರು ಶ್ರೇಷ್ಠ? ಉಣ್ಣ್ರಿ ಅಂತ ಅನ್ನೋರು ಶ್ರೇಷ್ಠ, ಏನು ಊಟ ಆಗ್ಯದನಂತ ಕೇಳೋರು ಶ್ರೇಷ್ಠ? ಹೇಳಿ ನೋಡು, ಇದು ಭಾಳ ಮಜಾ ಅದ ಇದು. ಆ ಅಜ್ಜ ಹೊಂಟಾನ. ಎಲ್ಲರೂ ಊಟ ಆಗ್ಯದನಂತ ಕೇಳ್ಯಾರ, ಪರಂತು ಹಿಡಿಯಂತ ಯಾರೂ ಕೊಟ್ಟೇ ಇಲ್ಲ ನನಗೆ ಇಲ್ಲಿ ಮಠ. ನನಗೆ 80 ವರ್ಷ ಆಗ್ಯದ. ತಗೋಂತ ಒಂದು ಹೊಚ್ಕೊಳಕ್ಕೆ ರೊಗ್ಗು ಕೊಟ್ಟಿಲ್ಲ, ಊಟ ಹಿಡಿಯಂತ ಯಾರೂ ಕೊಟ್ಟೇ ಇಲ್ಲ. ನಾ ಹಿಂಗ ಹೊಂಟೀನಿ ಅಂದವ ಮುದುಕವ. ಆರ ದಾಸಮಯ್ಯ ಹೇಳ್ತಾನ, ಇಲ್ಲಜ್ಜ, ನನಗೆ ಭಾಳ ಕನಕರ ಆಗ್ಯದ ನಿನ್ನ ನೋಡಿ, ಥಂಡಿ ಭಾಳ ಹತ್ತದ. ಹೌದು ಹತ್ತದ, ಏನು ಮಾಡೋದು? ಅವ ಅಂದವ, ನನ್ನ ಬಲ್ಲಿ ಒಂದು ಪಿತಾಂಬರದ, ನೀನು ಹೊತ್ಕೊಂತೇನು ಕೊಡ್ತೀನಿ ನಾನು ಅಂತಾನೆ. ಇವ ಅದಕ್ಕೆ ಹೊಂಟಾನ್ರಿ, ಸಂತಿ ತರಕ್ಕೆ ಹೊಂಟಾನ. 6 ತಿಂಗಳ ನೈದು ಸೀರೆ ಮಾರ್ಕೊಂಡು ಬರವ. ಮನೆಗೆ ಹೆಂಡ್ತಿ ದಾರಿ ನೋಡ್ತಿರ್ತಾಳೆ.
ಆದರೆ ಇಲ್ಲಿ ಕೊಡಕ್ಕೆ ತಯಾರಾಗ್ಯಾನಮ್ಮ, ದಾನ ಮಾಡೋಕ್ಕೆ ತಯಾರಾಗ್ಯಾನಮ್ಮ. ಆ ಮುದುಕನ ಕರುಣೆಯದಿಂದ, ಅಲ್ಲೋ ನಿನ್ನ ಮನೆ ಹಂಗೆ ನಿನ್ನ ಹೆಂಡ್ತಿ ಕೇಳಿದ್ರೆ ಏನು ಹೇಳ್ತೀಯ? ಅದನ್ನೆಲ್ಲ ಏನೂ ಕೇಳಬೇಡ್ರಿ ಅಜ್ಜ, ಒಟ್ಟು ನಿನಗೆ ನಾನು ಕೊಡ್ತಾ ಇದ್ದೀನಿ. ಆಯಿತು ಕೊಡು ಅಂದ. ಪಿತಾಂಬರ ಬಿಚ್ಚಿ ಕೊಟ್ಟ, ಕಿಮ್ಮತ್ತಿನ ಪಿತಾಂಬರ ಆಗಿನ ಕಾಲದೊಳಗೆ. ಅದನ್ನು ಮಾರ್ಕೊಂಡು ಬರೋಕ್ಕೆ ಹೊಂಟಾನ. ಮಾರ್ಕೊಂಡು ಬರೋ ಹೊತ್ತಿನಾಗ ಯಾರ ದಾನ ಕೊಡ್ತಾರನ್ರಿ? ಏನು ಕಡೆ ಕೊಟ್ಟರು ಕೊಟ್ಟಾರ. ಆದ್ರೆ ಕೊಟ್ಟವ ಕೊಟ್ಟ ಪಿತಾಂಬರನ್ನು ಹೊಚ್ಚಿದ. ಮೈಯಾಗ ಭಾಳ ಬೆಚ್ಚಗಾಯ್ತು ಅಜ್ಜಗ. ಏನು ಭಾರಿ ಅದೋ ಇದು, ಭಾಳ ಬೆಚ್ಚಗದು ನೋಡು ಇದು ಅಂದವ. ಅವ ಕೊಟ್ಟು ನಮಸ್ಕಾರ ಮಾಡಿದ. ದಾಸಮಯ್ಯ ಪಾದಕ್ಕೆ ನಮಸ್ಕಾರ ಮಾಡಿ ಆ ಕಡೆ ನಿಂತಿದ್ದ. ಆ ಮುದುಕು ಹಿಂಗೆ ಹೆಗಲ ಮೇಲೆ ತೆಗೆದ ಅಲ್ಲಿ ಒಂದು ಬಾರಿಗಿಡ ಇತ್ತು. ಆ ಬಾರಿಗಿಡದ ಮೇಲೆ ಆ ಪಿತಾಂಬರ ಒಗದ ಜಗ್ಗಿದ. ಏನಾಯ್ತದು? ಬಾರಿಗಿಡದ ಮೇಲೆ ಪಿತಾಂಬರವನ್ನು ಒಗದು ಜಗ್ಗಿದ. ಬಾರಿ ಮುಳ್ಳು ಹೆಂಗಿರ್ತಾವೆ? ಹಿಂಗಿರಂಗಿಲ್ಲ, ಹಿಂಗಿರ್ತಾವೆ, ವಂಕಿರ್ತಾವೆ. ಹಿಡಿದು ಜಗ್ಗಿದ, ಹರ್ಕೊಂಡು ಬಂತು. ಮತ್ತೆ ಜಗ್ಗಿದ, ಒಗಿದು ಜಗ್ಗದು 100 ಸಲ ಪಿತಾಂಬರ ಒಗದು ಜಗ್ಗಿಬಿಟ್ಟ. ಅದು ಚೂರು ಹಾಕಿ ಗಾಳಿಗೆ ಹಾರಿ ಹೋಗಿಬಿಡ್ತದೆ. ಅವ ದಾಸಮಯ್ಯ ಅಲ್ಲೇ ನಿಂತಾನ ಮುಂದೆ. ಅವ ಏನನ್ಬೇಡ, ಇಟ್ಟು ದಾನ ಮಾಡಿದ ನೀನು ಎಲ್ಲ ಹರಿದು ಹಾಳು ಮಾಡಿದಿಲ್ಲ ಅಂತ ಅನ್ಬೇಕಾಗಿತ್ತಲ್ಲಮ್ಮ. ನನ್ನ ಕೈಯಿಂದ ಅದು ಹೋಗ್ಯದಂದ್ರೆ ನಂದಲ್ಲ, ಕೊಟ್ಟುಬಿಟ್ಟಿನ. ದಾನ ಕೊಟ್ಟಿನಂದ್ರೆ ಅವ ಹರಿಯಲ್ಲ, ತೂರಲ್ಲ, ನಂದಲ್ಲೇ ಅಲ್ಲದು. ನಾ ಕೊಟ್ಟು ಬಿಟ್ಟಿನಿ, ಅದ್ರ ತಗೊಂಡು ನಾ ಏನು ಮಾಡಲಿ? ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮನಿಗೆ. ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿರ್ದೊಡೆ, ಬೇಡಿದ್ದ ನೀವ ಕೂಡಲ ಸಂಗಮ ದೇವ. ನೀಡಿನಿ ಅಂತಿಲ್ಲ, ಮಾಡಿನಂತಿಲ್ಲ, ಕೊಟ್ಟಿನಂತಿಲ್ಲ, ಇದು ನಂದು ಅಲ್ಲ ಅನ್ನುವ ಭಾವ ಇವನಲ್ಲಿ ಐತೆ ಅಂದ ಬಳಗ ಇದು ನಂದಲ್ಲವ, ಹರಿಯಲ್ಲ ತೂರಲ್ಲ ಅಂತ ನಕ್ಕೊತ್ತ ನಿಂತ ದಾಸಮಯ್ಯ. ಮುದುಕ ಅಂದ, ನಿನಗೇನು ಅನ್ನಿಸ್ಲಿಲ್ಲ? ನನಗೇನು ಅನ್ನಿಸಿಲ್ಲ. ಮತ್ತು ನಿನ್ನ ಮನೆಗೂ ಆದರೆ ನಿನ್ನ ಹೆಂಡತಿ ಸುಮ್ಮನೆ ಬಿಡ್ತಾಳ? ನಾನು ಹೆಂಡತಿ ಹಂಗಿದ್ರೆ ಆಕಿನ ನಾ ಮದುವೆ ಆಗೀನಿ. ಇದು ನೀನು ಕೊಟ್ಟು ಆದಮೇಲೆ ನೀ ಹಂಗಾಕ ಬಂದಿ ಅಂತ ನಾನೇನು ಆಕಿ ಹೊರಗೆ ಹಾಕೋದಿಲ್ಲ. ಆಕಿ ಕೇಳೋದೇ ಇಲ್ಲ ನನ್ನ. ನೀ ಏನು ಮಾಡಿದೆ ಅಂತ ಕೇಳಂಗಿಲ್ಲ, ನೀ ಎಲ್ಲಿ ಕೊಟ್ಟೆ ಅಂತ ಕೇಳಂಗಿಲ್ಲ. ಅಂದ್ರೆ ಆಕಿ ನನ್ನ ಹೇಳ್ತಾಗಳ, ಪರಂತು ಆಕಿ ಎಲ್ಲರೂ ಹೇಳ್ತಿ ಹಂಗಲ್ಲ ಅಂತ ಹೇಳ್ತಾನೆ ದಾಶಿಮಾರ. ಮನೆಗೆ ಬಂದ, ಸಂತಿನೇ ತರಲಿಲ್ಲ. ಬಂದ ಕೂಡಲೇ ಪಾದಕ್ಕೆ ನೀರು ಹಾಕ್ಯಾಳ ಗಂಡಗ. ದಾಸಮಯ್ಯ ಮನೆಗೆ ಬಂದ, ಅಂಬಲಿ ಮಾಡಿದ್ಲು, ಕುಡ್ದ. ಇನ್ನು ಮಗ್ಗ ನೇಯ್ಬೇಕಂತ ಒಂದು ಸಣ್ಣ ರೂಮ್ ಇತ್ತು, ಕದ ಹಾಕಿ ಹೋಗಿದ್ದ. ಮತ್ತು 6 ತಿಂಗಳು ನೇಯ್ದಾಗ ಒಂದು ಬಟ್ಟೆ ತಯಾರಾಗ್ತದೆ, ಒಂದು ಪಿತಾಂಬರ ಅಂದು ದಾನ ಮಾಡಿ ಬಂದ. ಆ ದಾನನೂ ಅವ ಸಿಕ್ಕಂಗೆ ಹರಿದು ಬಿಟ್ಟವ. ಆ ರೂಮ ಬಂದು ತೆರೆದ, ಸಣ್ಣ ತಟ್ಟಿ ಬಾಕಲ, ಚಪ್ರದ ಗುಡಿಸಲಾದು. ಪ್ರಸಾದ ತಗೊಂಡು ಆ ಗುಡಿಸಲಾದ ಬಾಕಲ ಬಂದು ತೆರಿತಾನ. ಆ ಗುಡಿಸಲು ತುಂಬ ಪಿತಾಂಬರ ಮಡಿ ಬಿದ್ದಾವ. 100 ಪಿತಾಂಬರ, ಒಂದಲ್ಲ ಎರಡಲ್ಲ, ಕಾಲಿಡಕ್ಕೆ ಸಂದಿಲ್ಲ. 100 ಪಿತಾಂಬರ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಲು, ತೃಣನ ಕೆಂಡ ನುಂಗಿದಂತೆ. ಅವನೇ ಹೇಳ್ತಾನೆ, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಲು ತೃಣವ ಕೆಂಡ ನುಂಗಿದಂತೆ. ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿಡಲು ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ. ಈ ತನುವನ್ನೇ ಭಗವಂತನಿಗೆ ಅರ್ಪಣೆ ಮಾಡಿನ, ಈ ತನುವನ್ನೇ ಗುರುವಿಗೆ ಅರ್ಪಣೆ ಮಾಡೀನಿ. ಸರ್ವಾಂಗ ಲಿಂಗ ಕಾಣ ಮಾಡಿದ್ದು ಸಾಬಕ್ ಮನುಷ್ಯ. ಭಕ್ತಿ ಯಾವಾಗ? ಇದು ಜೀವನ ಸಾರ್ಥಕತೆ, ಇದು ಜೀವನ ಸಾಫಲ್ಯತೆ. ಮನುಷ್ಯನ ಯಾವಾಗ ಪರೀಕ್ಷೆ ಆಗ್ತದಂದ್ರೆ, ಇದು ಕಿವಿಗಳನ್ನು ಪರಮಾತ್ಮ ಯಾಕೆ ಕೊಟ್ಟಿದ್ದಾನೆ? ಕಿವಿಯಾಗ ಸಂಸಾರದ ವಿಷಯಗಳು ಬಿದ್ದಾವ. ನಾನು, ನನ್ನದು, ನನ್ನಿಂದ ಅನೇಕ ಪ್ರಪಂಚದ ವಿಷಯಗಳು ಬಿದ್ದಾವಲ್ಲ. ಈ ಕಿವಿ ಯಾವಾಗ ಸ್ವಚ್ಛ ಆಗ್ತದೆ, ಕಣ್ಣು ಯಾವಾಗ ಸ್ವಚ್ಛ ಆಗ್ತದೆ, ಕೈ ಯಾವಾಗ ಸ್ವಚ್ಛ ಆಗ್ತದೆ, ಮನಸ್ಸು ಯಾವಾಗ ಸ್ವಚ್ಛ ಆಗ್ತದೆ, ಕಾಲು ಯಾವಾಗ ಸ್ವಚ್ಛ ಆಗ್ತದೆ ಅಂದ್ರೆ, ಯಾವಾಗ ಕಾಲಿಂದ ನಡೆದು ಬಂದ್ರಿ ಮಟ್ಟಕ್ಕೆ ಕಾಲು ಪಾವನ, ಯಾವಾಗ ಕಿವಿಗಳಿಂದ ಒಳ್ಳೆಯದನ್ನು ಕೇಳಿದ್ರಿ ಕಿವಿ ಪಾವನ, ಕಣ್ಣಿನಿಂದ ಯಾವಾಗ ದರ್ಶನ ಆಗ್ತದೆ ಸತ್ಪುರುಷರ
ಹೇಮರೆಡ್ಡಿ ಮಲ್ಲಮ್ಮನ ಮಲ್ಲಿಕಾರ್ಜುನ ದರ್ಶನ ಆಗ್ತದ ಕಣ್ಣು ಪಾವನ